ವೆಲ್ಕಮ್ ಬ್ಯಾಕ್. ಈಗಾಗಲೇ ಸಿಎಂ ಕುರ್ಚಿಗಾಗಿ ಏನೆಲ್ಲ ಹೈಡ್ರಾಮಾಗಳು ಏನೆಲ್ಲ ಗೊಂದಲಗಳು ಆಗ್ತಾ ಇದ್ವು ಅನ್ನೋಂತ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇಲ್ಲಿ ಸಿದ್ದು ಮತ್ತು ಡಿಕೆಶಿ ಬೆಂಬಲಿಗರ ನಿಲ್ಲದ ಮುಂದಿನ ಸಿಎಂ ಘೋಷಣೆ. ಬೆಂಬಲಿಗರು ಬಹಳಷ್ಟು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಲ್ಲಿ ಇಬ್ಬರು ಬೆಂಬಲಿಗರ ಕೂಗಾಟ ತಡೆಯೋದಕ್ಕೆ ಪೊಲೀಸರಿಗೆ ಬಹಳಷ್ಟು ಫಜಿತಿ ಆಗ್ಬಿಟ್ಟಿದೆ. ಇನ್ನು ಸಮಾಧಾನಕ್ಕೆ ಭೈರತಿ ಸುರೇಶ್ ಅವರು ಯತ್ನಿಸಿದ್ರು ಕೂಡ ಬೆಂಬಲಿಗರಿಂದ ಕಿರಿಕಿರಿ ಉಂಟಾಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ಹೇಳಿದ್ದಾರೆ, ಯಾರು ಕೂಡ ಘೋಷಣೆ ಕೂಗಬೇಡಿ ಅಂತ ಎಲ್ಲರ ಹತ್ರ ಮನವಿ ಮಾಡಿದ್ದಾರೆ ಭೈರತಿ ಸುರೇಶ್ ಅವರು. ಸೊ ಭೈರತಿ ಸುರೇಶ್ ಅವರ ಮುಂದೆ ಕೂಡ ಅವರು ಮನವಿ ಮಾಡಿದ್ರು ಕೂಡ ಡಿಕೆ ಅಂತ ಕಾರ್ಯಕರ್ತರು ಕೂಗ್ತಾ ಇದ್ದಾರೆ. ಯಾರು ಸ್ಲೋಗನ್ ದಯವಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಅವಮಾನ ಮಾಡಬೇಡಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಅಭಿಮಾನಿಗಳ ಕೂಗು ಬಹಳಷ್ಟು ಜೋರಾಗಿದೆ. ನಾಳೆ ನಿರ್ಧಾರ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇನ್ನು ಅಭಿಮಾನಿಗಳು ಅಲ್ಲೇ ಇದ್ದಾರೆ. ಮಧ್ಯರಾತ್ರಿ ಅಂದ್ರೂ ಕೂಡ, ಅಂದ್ರೆ ಮುಖ್ಯಮಂತ್ರಿನ ಮಾಡ್ಕೊಂಡೆ ಅಭಿಮಾನಿಗಳು ಕರ್ಕೊಂಡು ಹೋಗ್ಬೇಕಾ ಮನೆಗಂತ ನಿರ್ಧಾರ ಮಾಡಿದಾರಾ ಅಂತ? ಎಸ್, ಖಂಡಿತವಾಗ್ಲೂ ಚೇತನ್. ಯಾಕಂದ್ರೆ ಸಂಜೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಸಭೆ ಕೂಡ ಆಗ್ತಾ ಇರುವಂತದ್ದು. ಸಭೆಯಲ್ಲಿ ಯಾರನ್ನ ಸಿಎಂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಅಷ್ಟೇ ಒಂದಷ್ಟು ಜನ ಕಾರ್ಯಕರ್ತರು ಕೂಡ ಈಗಾಗಲೇ ಆ ಒಂದು ಶಾಂಗ್ರಿಲಾ ಹೋಟೆಲ್ ನ ಮುಂಭಾಗದಲ್ಲಿ ಜಮಾಯಿಸಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಂದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಈಗಾಗಲೇ ಆ ಒಂದು ಶಾಂಗ್ರಿಲಾ ಹೋಟೆಲ್ ನ ಮುಂಭಾಗದಲ್ಲಿ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದಷ್ಟು ಜನ ಸಿಎಂ ಆಗ್ಬೇಕು, ಸಿದ್ದರಾಮಯ್ಯ ಅವರೇ ಆಗ್ಬೇಕು ಅಂತ ಅವರ ಒಂದು ಪೋಸ್ಟರ್ ಗಳನ್ನ ಹಿಡಿದು ಅವರ ಪರ ಒಂದು ಜೈಕಾರವನ್ನ ಕೂಗ್ತಾ ಇದ್ರೆ, ಇನ್ನೊಂದಷ್ಟು ಜನ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಸಿಎಂ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಪೋಸ್ಟರ್ ಗಳನ್ನು ಕೂಡ ಒಂದು ಘೋಷಣೆಗಳನ್ನು ಕೂಡ ಮುಂದಾಗ್ತಿರುವಂತಹದ್ದು. ಜೊತೆಗೆ ಪೊಲೀಸರು ಕೂಡ ಅಷ್ಟೇ, ಯಾಕಂದ್ರೆ ಶಾಂಗ್ರಿಲಾ ಹೋಟೆಲ್ ನ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅಷ್ಟೇ ನೆರೆದಿದ್ರು. ಈ ಒಂದು ಕಾರಣಕ್ಕೋಸ್ಕರ ಅವರನ್ನ ಚೆದರಿಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡಿದ್ರು. ಈಗ ಏನು ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ನೆರೆದಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಅವರನ್ನು ಕೂಡ ಅಷ್ಟೇ ಈಗ ನಾನು ಮಾತನಾಡಿಸುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತೀನಿ. ಹೇಳಿ ಒಂದ್ ನಿಮಿಷ ಹೇಳಿ ಸರ್, ಈಗ ಯಾರು ಸಿಎಂ ಆಗ್ಬೇಕು ಮತ್ತು ನೀವು ಎಲ್ಲಿಂದ ಬಂದಿದ್ದೀರಿ? ಸಿದ್ದರಾಮಯ್ಯನವರು ಸಿಎಂ ಆಗ್ಬೇಕು ಸರ್. ಇವತ್ತು ಪ್ರಣಾಳಿಕೆ ಭಾರಿ ದೊಡ್ಡದು. ಬೇರೆ ಯಾರೇ ಆದ್ರೂ ಅದನ್ನ ಪ್ರಣಾಳಿಕೆ ಕೊಂಡು ಈಡೇರಿಸಬೇಕಾದ್ರೆ ಬಹಳ ಕಷ್ಟ ಇದೆ. ಇವತ್ತು ಗೃಹಲಕ್ಷ್ಮಿಗೆ 2,000, 200 ಯೂನಿಟ್ ಕರೆಂಟ್ ಫ್ರೀ, ಮತ್ತೆ ಮಹಿಳೆಯರಿಗೆ ಮತ್ತೆ ಬಸ್ ಚಾರ್ಜ್ ಫ್ರೀ ಅಂತ ಹೇಳ್ಬಿಟ್ರೆ, 10 ಕೆಜಿ ಅಕ್ಕಿ ವಿತ್ ಡಿಗ್ರಿ ಮಾಡೋರ್ಗ 3,000, ಡಿಪ್ಲೊಮಾ ಮಾಡೋರ್ಗ 1,500,000. ಎಷ್ಟು ಜನ ಬಂದಿದ್ರ ವರುಣಾ ಕ್ಷೇತ್ರದಿಂದ? ಸರ್ ಸುಮಾರು ಜನ ಬಂದಿದ್ವಿ. ಸುಮಾರು ಜನ ಒಣ ಕ್ಷೇತ್ರದಿಂದ ಬಂದಿವಿ. ಒಂದು 20,000 ಜನ ಮೇಲೆ. ಯಾರು ಇಲ್ಲಿ ಬಂದಿರೋದು ನಾವು ಒಂದು 50,000 ಜನ ಬಂದಿದ್ದೇವೆ ಹೋಟ್ಲಗ. ಇಲ್ಲಿ ಕ್ರೌಡ್ಲಿ ಏನ್ ಯಾರ ಒಳಗ್ ಬಿಟ್ಟಿದ್ರ ಅವ್ರ 25,000 ಜನ ಈ ಸಾಂಗ್ಲ ಹೋಟ್ಲ ಹತ್ರ ನಿಂತಿರೋ. ಆರು ಸಿದ್ದರಾಮಯ್ಯ ಇವತ್ತು ಸಿಎಂ ಮಾತ್ರ ಸರ್ ಸಾಧ್ಯ. ಪ್ರಣಾಳಿಕೆ ಈಡೇರ್ಸಕ ಕಾಂಗ್ರೆಸ್ ಯಾರು ಈಡೇರ್ಸಕ್ ಆಗಲ್ಲ ಸರ್. ಡಿಕೆ ಶಿವಕುಮಾರ್ ಅವಕಾಶ ಇದೆ ಆಗ್ಲಿ. ಇವತ್ತು ದಿನ ಸಿದ್ದರಾಮಯ್ಯ ಸಿಎಂ ಅಂದಕ್ಕೋಸ್ಕರ ಕೆಲವು ದಿನದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲಿ ಇವತ್ತು ಕಾಂಗ್ರೆಸ್ ಲೀಡ್ ಬಂದಿರೋದು 130. ಇಲ್ಲಿದ್ರೆ ಕಾಂಗ್ರೆಸ್ ಬುನಾದಿ ಧೂಳಿಪಾಟ ಆಗ್ತಿತ್ತು ಸಿದ್ದರಾಮಯ್ಯಗೋಸ್ಕರ. ಇವತ್ತು ನಾವು ರಾಯಚೂರು ಡಿಸ್ಟಿಕ್ ನಿಂದ ಬಂದಿದ್ದೀವಿ. ರಾಯಚೂರು ಡಿಸ್ಟಿಕ್ ನಿಂದ, ಹೈದರಾಬಾದ್ ಕರ್ನಾಟಕದಿಂದ ಇವತ್ತು ಬಂದಿದ್ದೀವಿ. ಇವತ್ತಿನ ದಿನ ಮಂಜುನಾಥ್ ಆರ್ಯ, ಈಗ ನಿರ್ಧಾರ ನಾಳೆ ಆಗೋದು ಗೊತ್ತಿದ್ರು ಕೂಡ ಇನ್ನು ಯಾಕೆ ಅಲ್ಲಿ ಅಭಿಮಾನಿಗಳು ಜಮಾಯಿಸಿದಾರಂತ ಕೇಳೋದಾದ್ರೆ ಅಲ್ಲಿ ಅಭಿಮಾನಿಗಳನ್ನ ಕೇಳಿ ನೀವು ಕೂಡ ಒಂದು ಮಾತು. ಇವತ್ತು ಅವರಿಂದ ಏನಿದ್ರೆ ಕಾಂಗ್ರೆಸ್ ಸರ್ಕಾರ ನಿಮಿಷ ಇರಿ. ಈಗ ಇವತ್ತು ನಿರ್ಧಾರ ಆಗಲ್ಲ, ಯಾಕಂದ್ರೆ ಎಲ್ಲಾ ಶಾಸಕರ ಅಭಿಪ್ರಾಯ ಸಂಗ್ರಹ ನೈಟ್ ಮಾಡಿಬಿಟ್ಟು ಅದನ್ನ ಡೆಲ್ಲಿ ಕಳಿಸಿ ನಾಳೆ ಡೆಲ್ಲಿಯಲ್ಲಿ ಅನೌನ್ಸ್ ಮಾಡುವಂತದ್ದು. ನೀವು ಎಷ್ಟೊತ್ತವರೆಗೂ ಇಲ್ಲೇ ಇರ್ತೀರಾ ಅಂತ ಅವ್ರಿಗೆ ಅನೌನ್ಸ್ಮೆಂಟ್ ಆಗೋವರೆಗೆ ಇಲ್ಲೇ ಇರ್ತೀವಿ. ಅನೌನ್ಸ್ಮೆಂಟ್ ಆಗೋವರೆಗೆ ಇಲ್ಲೇ ನಾವು ಬೆಂಗಳೂರಲ್ಲೇ ಇರ್ತೀವಿ. ಅಂದ್ರೆ ನೀವು ಸಿಎಂ ಸಿದ್ದರಾಮಯ್ಯ ಅಂತ ಅನೌನ್ಸ್ ಆಗೋವರೆಗೂ ಇಲ್ಲಿಂದ ಹೋಗಲ್ಲ. ಸಿದ್ದರಾಮಯ್ಯ ಅವರ ಪರ ಬೆಂಬಲಿಗರು ಹೇಳ್ತಿದ್ರೆ, ಮತ್ತೊಂದು ಕಡೆ ನೋಡ್ತಾ ಇರಬಹುದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಅಷ್ಟೇ ಅವರು ಸಿಎಂ ಆಗಬೇಕು ಅಂತ ಒಂದು ಕನಸನ್ನ ಕಟ್ಕೊಂಡು ಇರುವಂತದ್ದು. ನಾನು ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಒಂದಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಅಷ್ಟೇ ನಾನು ಮಾತನಾಡ್ತೀನಿ. ಹೇಳಿ, ಡಿಕೆ ಶಿವಕುಮಾರ್ ಅವರು ಯಾಕೆ ಸಿಎಂ
ಸರ್ ಯಾಕಂತ ಹೇಳಿದ್ರೆ ಈ 135 ಕ್ಷೇತ್ರದಲ್ಲಿ ಗೆದ್ದಿರೋದಕ್ಕೆ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ, ನಾಯಕರ ತದನಂತರ. ಆದ್ರೆ ಇದು ಕ್ರೆಡಿಟ್ ಎಲ್ಲಾ ನಾಯಕರುಗಳಿಗೂ ಕಾರ್ಯಕರ್ತರಿಗೂ ಡೆಲ್ಲಿಲಿರೋ ಎಲ್ಲಾ ನಾಯಕರುಗಳಿಗೂ ಸೇರುತ್ತೆ. ಇದ್ರಲ್ಲಿ ಬಣ ರಾಜಕೀಯ ಏನೂ ಇಲ್ಲ, ಬಣ ರಾಜಕೀಯ ಏನೂ ಇಲ್ಲ. ಹೈಕಮಾಂಡ್ ಇದರಲ್ಲಿ ಒಳ್ಳೆ ನಿರ್ಧಾರ ತಗೋಬೇಕು. ಮಂಜುನಾಥಾರ್ಯ, ಇನ್ನೊಂದು ವಿಚಾರ, ನಾಳೆ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಸೊ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಬರ್ತ್ಡೇ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಒಂದ್ ಮಾತು ಕೇಳ್ಬಿಡಿ. ಶಿವಕುಮಾರ್ ಸಾಹೇಬರಿಗೆ ದಯವಿಟ್ಟು ಅನುವು ಮಾಡಿಕೊಡ್ಬೇಕು. ಅವ್ರು ದೊಡ್ಡವರು, 75 ವರ್ಷ ಆಗಿದೆ, ಅವರೆಲ್ಲ ಅಧಿಕಾರ ಅನುಭವಿಸಿದ್ದಾರೆ. ಅದರಿಂದ ದೊಡ್ಡ ಮನ್ಸು ಮಾಡಿ ಅವರೇ ದೊಡ್ಡ ವ್ಯಕ್ತಿ ಬಿಟ್ಕೊಟ್ರೆ ನಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬಾ. ಡಿ ಕೆ ಶಿವಕುಮಾರ್ ಅವ್ರ 61ನೇ ವರ್ಷದ ಬರ್ಡೇ ಬೇರೆ. ಸೊ ನೀವ್ ಹೇಳ್ತಿರೋಂಥದ್ದು ಈ ಬರ್ಡೇಗೆ ಅವರಿಗೆ ಸಿಎಂ ಸ್ಥಾನವನ್ನ ಗಿಫ್ಟ್ ಕೊಡ್ಬೇಕು ಅನ್ನೋಂಥ ನಿಮ್ಮ ಅಭಿಮಾನಿಗಳ ಆಶಯನ ಹೇಗೆ? ಹೌದು ಸರ್, ಅದೊಂದು ಇದೊಂದು ಅಚಾನಕ್ ಆಗಿರುವಂತದ್ದು. ನಾವು ಗೆದ್ದಿದ್ದೀವಿ, ತದನಂತರ 2 ದಿನದ ನಂತರ ನಮ್ಮ ಸಾಹೇಬರಿಗೆ ಬರ್ತಡೇ ಇರೋದ್ರಿಂದ ಹೈಕಮಾಂಡ್ ಒಳ್ಳೆ ನಿರ್ಧಾರ ತಗೋಬೇಕು. ಅತಿ ಹೆಚ್ಚು ಪಕ್ಷಕ್ಕಾಗಿ ತ್ಯಾಗ ಮಾಡಿದವರು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮೊದಲ ಸಾಲಿನಲ್ಲಿ ಇರ್ತಾರೆ. ಅಂದ್ರೆ 80ರ ದಶಕದಿಂದ ಇವತ್ತಿನವರೆಗೂ 2023ರಲ್ಲಿ ಹೈಯೆಸ್ಟ್ ಏನಾದ್ರು ತ್ಯಾಗ ಮಾಡಿದಾರೆ ಖರ್ಗೆ ಸಾಹೇಬ್ರ ನಂತರ. 80ರ ದಶಕದ ನಂತರ ಡಿ ಕೆ ಸಾಹೇಬ್ರು, ಖರ್ಗೆ ಸಾಹೇಬ್ರು. ನೀವು ಎಷ್ಟೊತ್ತವರೆಗೂ ಇದೇ ರೀತಿ ನಾವು ಬೆಂಗಳೂರವ್ರೆ, ನಾವು ಸುತ್ತಮುತ್ತ ಇರೋರೆ, ಏನು ತೊಂದರೆ ಇಲ್ಲ. ಅವ್ರು ಕೊಡೋವರೆಗೂ ಬಿಡೋದಿಲ್ಲ. ಅದು ಏನಾದ್ರೂ ಸರಿ, ನಮ್ಗೆ ನಮ್ ಸಾಹೇಬ್ರಿಗೆ ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಒಂದ್ ಪಕ್ಷದಲ್ಲಿ ಅವರು ಸಂಪುಟಕ್ಕೂ ಸೇರ್ಬಾರ್ದು. ಇದೇ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ನಮ್ಗೆ ಸಂತೋಷ. ಮಂಜುನಾಥ್ ಚಂದ್ರ, ಈಗ ಇನ್ನೊಂದು ವಿಚಾರ, ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ವಿಚಾರವನ್ನ ನಾವಿಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ. ಇನ್ ಕೇಸ್ ಏನಾದ್ರೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿದ್ರೆ ಬೆಂಬಲಿಗರು ಏನ್ ವ್ಯಕ್ತಪಡಿಸ್ತಾರೆ ಅದು ಕೂಡ ಕೇಳ್ಬಿಡಿ. ನಮ್ ಸಿಎಂ ಅತಿ ಹೆಚ್ಚು ಸಿಎಂಗಳು ನೋಡಿದ ಕಾರ್ಯಕರ್ತರು ಅಂದ್ರೆ ನಮ್ ಸಾಹೇಬ್ರು. ಆಯ್ತು, ಇನ್ನೊಂದು ಪ್ರಶ್ನೆ, ಈಗ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನೇ ಸಿಎಂ ಮಾಡ್ತು ಅನ್ಕೊಳ್ಳಿ, ವಾಟ್ ನೆಕ್ಸ್ಟ್ ಅಂತ? ಸರ್ ಅದಕ್ಕೂ ನಮ್ ಸಾಹೇಬ್ರು ಕಾಯ್ತಾರೆ ಸರ್. ಅವ್ರ ಪರಿಶ್ರಮ ಯಾವತ್ತೂ ಫೇಲ್ಯೂರ್ ಆಗಿಲ್ಲ. ಅವ್ರು ಕಾಯ್ತಾರೆ, ಕಾದಿ ಸಿಎಂ ಹಾಗೆ ಆಗ್ತಾರೆ ಸರ್. ನಾಳೆ ಆಯ್ತಂದ್ರೆ 8ನೇ ಅದ್ಭುತ ಸರ್, ನಮ್ಗೆ ಆಗ್ಲೇಬೇಕು ಅನ್ನೋದು ನಮ್ಮ ಎಲ್ಲರ ಕಾರ್ಯಕರ್ತರ ಆಶ್ರಯ. ಚೇತನ್, ಇಲ್ಲಿ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಪರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಬೇಕು, ನಾಳೆ ಅವ್ರ ಬರ್ಡೇ ಇದೆ, ಅದಕ್ಕೆ ಹೈಕಮಾಂಡ್ ಅದಕ್ಕೆ ಸಿಎಂ ಕುರ್ಚಿಯನ್ನ ಗಿಫ್ಟ್ ಆಗಿ ಕೊಡ್ತಾರೆ ಅನ್ನುವಂತ ಒಂದು ಆಶಯ ನಮ್ಗಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಪರ ಬೆಂಬಲಿಗರು ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಒಂದು ಆಸೆಯಲ್ಲೂ ಕೂಡ ಅವರು ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಶಾಂಗ್ರಿಲಾ ಹೋಟೆಲ್ ನ ಮುಂಭಾಗದಲ್ಲಿ ಒಮ್ಮೆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪೊಲೀಸರನ್ನು ಕೂಡ ಅಷ್ಟೇ ಈಗಾಗಲೇ ಭದ್ರತೆಗೆ ಅಂತ ಈಗಾಗಲೇ ನಿಯೋಜನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಯಾವೊಬ್ಬ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು, ಈ ಒಂದು ಹೋಟೆಲ್ ನ ಮುಂಭಾಗಕ್ಕೆ ಬರದ ರೀತಿಯಲ್ಲಿ ಪೊಲೀಸರು ಈಗಾಗಲೇ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಕಾರ್ಯಕರ್ತರು ಇಲ್ಲೇ ತಡೆಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಂಜೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಒಂದು ರಸ್ತೆ ಏನ್ ಕಾಣ್ತಾ ಇದೆ, ಶಾಂಗ್ರಿಲಾ ಹೋಟೆಲ್ ಇರುವಂತಹ ಒಂದು ರಸ್ತೆ, ಈ ಒಂದು ರಸ್ತೆಯನ್ನ ಕಂಪ್ಲೀಟ್ ಆಗಿ ಕಾರ್ಯಕರ್ತರು ತುಂಬಿಕೊಂಡಿದ್ರು. ಪ್ರತಿಯೊಬ್ಬರು ಕೂಡ ಅಷ್ಟೇ ಒಂದ್ ಕಡೆ ಸಿದ್ದರಾಮಯ್ಯ ಅವರ ಪರ ಘೋಷಣೆ ಕೂದ್ರೆ, ಮತ್ತೊಂದು ಕಡೆ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಅಷ್ಟೇ ಘೋಷಣೆಯನ್ನು ಹೋಗ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ಮತ್ತೆ ಇಬ್ಬರು ಕಾರ್ಯಕರ್ತರ ನಡುವೆ ಕೂಡ ಅಷ್ಟೇ ಗಲಾಟೆ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಮಧ್ಯಪ್ರವೇಶನ ಮಾಡಿಬಿಟ್ಟು ಆ ಒಂದು ಶಾಂಗ್ರಿಲಾ ಹೋಟೆಲ್ ನಿಂದ ಸುಮಾರು 300ರಿಂದ 350 ಮೀಟರ್ ದೂರದಲ್ಲಿರುವಂತಹ ಒಂದು ಪ್ಲೇಸ್ಗೆ ಅವರನ್ನ ಕಳಿಸಿ ಈಗಾಗಲೇ ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಅವರ ಈಗಾಗಲೇ ಒಂದು ಸಭೆಯಲ್ಲಿ ಕೂಡ ಅಷ್ಟೇ ಅವರ ಒಂದು ಡಿವಿಷನ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಿರುವಂತದ್ದು. ಬಹುತೇಕ ಇನ್ನೊಂದು ಗಂಟೆಯಲ್ಲಿ ಆ ಒಂದು ಸಂಗ್ರಹ ಮಾಡುವಂತ ಒಂದು ಕೆಲಸವೂ ಕೂಡ ಅಷ್ಟೇ ಬಹುತೇಕ ಮುಕ್ತಾಯ ಆಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ಒಂದು ಸಭೆ ಆರಂಭದಲ್ಲಿಯೂ ಕೂಡ ಅಷ್ಟೇ ಯಾರನ್ನ ಸಿಎಂ ಮಾಡಬೇಕು ಅಂತ ಒಂದು ಯೋಚನೆ ಬಂದಂತ ವೇಳೆಯಲ್ಲಿ ಒಂದಷ್ಟು ಜನ ಶಾಸಕರು ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ, ಮತ್ತೊಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಒಂದು ಪಟ್ಟಿಡಿತಾರೆ. ಈ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ರೀತಿ ಗೊಂದಲ ಶುರುವಾಗುತ್ತೆ. ಗೊಂದಲ ಶುರುವಾದಂತಹ ಬಳಿಕ ಈಗಾಗಲೇ ಬಂದಿದ್ದಂತಹ ಒಂದು ಸುರ್ಜೇವಾಲಾ ಆಗಿರ್ಬೋದು ಅಥವಾ ವೇಣುಗೋಪಾಲ್ ಆಗಿರ್ಬೋದು ಒಂದು ನಿರ್ಧಾರಕ್ಕೆ ಬರ್ತಾರೆ. ಎಲ್ಲಾ ಶಾಸಕರ ಒಂದು ಒಮ್ಮತದ ನಿರ್ಧಾರದಿಂದ ಎಐಸಿಸಿ ಅವರು ಏನೇ ನಿರ್ಧಾರ ಮಾಡಿದ್ರು ಕೂಡ ಅದಕ್ಕೆ ನಾವು ಬದ್ರು ಅಂತ ಕೂಡ ಶಾಸಕರು ಹೇಳ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಹೈಕಮಾಂಡ್ಗೆ ಕೂಡ ಬಿಟ್ಟಿರುವಂತ ಸದ್ಯಕ್ಕೆ ಶಾಸಕರು ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ರೆ, ಅಭಿಪ್ರಾಯನ ಸಂಗ್ರಹ ಆದಂತ ಬಳಿಕ ನಾಳೆ ಅದನ್ನ ದೆಹಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾರು ಸಿಎಂ ಅನ್ನೋದ್ರ ಬಗ್ಗೆ ಕೂಡ ಘೋಷಣೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಕಾಳ್ತಾ ಇರುವಂತಹದ್ದು. ಚೇತನ್, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ 50-50 ಸೂತ್ರ ಅನ್ನುವಂತ ಮಾತುಕತೆ